ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಮುಂಬೈನ ನೀನಾ ಶ್ರೀವಾಸ್ತವರವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಸಹಸ್ರನಾಮ ಹೋಮದ ಸೇವೆಯ ಸಮಯದಲ್ಲಿ ಕಲ್ಕಿ ಆಜ್ಞಾ ಮೂಲಕ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಂದು ನನಗೆ ಸರಳವಾದ ಹಾಗೂ ಆಳವಾದ ಮಾರ್ಗದರ್ಶನವನ್ನು ನೀಡಿದರು. ನಾನು ಸಂಪೂರ್ಣ ಆರೋಗ್ಯವಾಗಿದ್ದರೂ ಮತ್ತು ಯಾವುದೇ ರೋಗ ಲಕ್ಷಣಗಳನ್ನು ಹೊಂದಿರದಿದ್ದರೂ ಆ ಮಾರ್ಗದರ್ಶನವನ್ನು ಸಂಪೂರ್ಣ ವಿಶ್ವಾಸದಿಂದ ಸ್ವೀಕರಿಸಿದೆ. ಕೆಲವು ದಿನಗಳ ನಂತರ ದೆಹಲಿಯಲ್ಲಿರುವ ನನ್ನ ಸಹೋದರಿಯ ಮನೆಗೆ ಭೇಟಿ ನೀಡಿದ್ದಾಗ ನಾನು ದಿನನಿತ್ಯದ ಕಣ್ಣಿನ ತಪಾಸಣೆಗೆ ಒಳಗಾದೆ. ದಿವ್ಯ ಯೋಜನೆಯಂತೆ ನೇತ್ರಶಾಸ್ತ್ರಜ್ಞರಾಗಿರುವ ನನ್ನ ಸೋದರ ಸೊಸೆ ನನ್ನ ಕಣ್ಣುಗಳನ್ನು ಪರೀಕ್ಷಿಸಿದಾಗ ನನ್ನ ಎಡಕಣ್ಣಿನಲ್ಲಿ ಮುಂದುವರಿದ ಹಂತದ ಕಣ್ಣಿನ ಪೊರೆ ಇರುವುದನ್ನು ಪತ್ತೆ ಹಚ್ಚಿದ್ದರು. ಇದರ ಬಗ್ಗೆ ನನಗೆ ಯಾವುದೇ ಅರಿವಿರಲಿಲ್ಲ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಅನುಗ್ರಹದಿಂದ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಗಿ ನೆರವೇರಿತು. ಇಡೀ ಪ್ರಕ್ರಿಯೆಯುದ್ದಕ್ಕೂ ನಾನು ನಿರಂತರವಾಗಿ ಅವರ ದಿವ್ಯ ನಾಮವನ್ನು ಜಪಿಸುತ್ತಿದ್ದೆ ಮತ್ತು ಅವರ ಪ್ರೀತಿಯ ಸಾನ್ನಿಧ್ಯ ಹಾಗೂ ರಕ್ಷಣೆಯನ್ನು ಅನುಭವಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹವು ಪ್ರತಿ ಹೆಜ್ಜೆಯಲ್ಲೂ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಚಿಕಿತ್ಸೆಯು ಸಂಪೂರ್ಣವಾಗಿ ನಗದು ರಹಿತವಾಗಿತ್ತು ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ ವೈದ್ಯರು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಸೋದರ ಸೊಸೆಯೇ ಆಗಿದ್ದರು. ಇದು ದೈವಿಕ ಯೋಜನೆ ಮತ್ತು ಕಾಳಜಿಗೆ ಒಂದು ಸುಂದರ ಉದಾಹರಣೆಯಾಗಿದೆ. ಇಂದು ನನ್ನ ದೃಷ್ಟಿ ಪುನಃ ಮೊದಲಿನಂತಾಗಿದೆ ಮತ್ತು ಈ ಸಂಪೂರ್ಣ ಅನುಭವವನ್ನು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅನುಗ್ರಹಿಸಿದ ಆರೋಗ್ಯ ಮತ್ತು ದಿವ್ಯ ರಕ್ಷಣೆಯ ಆಶೀರ್ವಾದ ಎಂದು ಸ್ಪಷ್ಟವಾಗಿ ಕಾಣುತ್ತೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಕರುಣೆ, ರಕ್ಷಣೆ ಮತ್ತು ಗುಣಪಡಿಸುವ ಅನುಗ್ರಹಕ್ಕಾಗಿ ನಾನು ಅವರ ದಿವ್ಯ ಕಮಲ ಪಾದಗಳಿಗೆ ಅಪಾರ ಪ್ರೀತಿ, ಸಂಪೂರ್ಣ ಶರಣಾಗತಿ ಮತ್ತು ಕೃತಜ್ಞತೆಗಳೊಂದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ.